ಮಗು ಓದ್ತಿದ್ದ ಶಾಲೆಯ ಹೊರಗಡೆಯೇ ತಂದೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ತೆಲಂಗಾಣದ ಮೆಡ್ಚಲ್ ಮಲ್ಕಜ್ಗಿರಿ ಜಿಲ್ಲೆಯಲ್ಲಿ ಸೋಮವಾರ ಬೆಳಗ್ಗೆ ಮಗನನ್ನ ಶಾಲೆಗೆ ಬಿಡಲು ಹೋಗಿದ್ದ 50 ವರ್ಷದ ವ್ಯಕ್ತಿಯೊಬ್ಬರನ್ನ 6 ಅಪರಿಚಿತ ವ್ಯಕ್ತಿಗಳು ಶಾಲೆ ಎದುರು ಇರಿದು ಕೊಂದಿದ್ದಾರೆ. ಇನ್ನು ಘಟನೆ ವಿಡಿಯೋ ಇದೀಗ ಬಹಿರಂಗಗೊಂಡಿದೆ. ದಾಳಿಕೋರರು ಆ ವ್ಯಕ್ತಿಯನ್ನ ಇರಿದು ಕೊಂದಾಗ ಆ ವ್ಯಕ್ತಿ ನೆಲದ ಮೇಲೆ ಬಿದ್ದಿರುವುದನ್ನ ಈ ಕ್ಲಿಪ್ ತೋರಿಸುತ್ತಿದೆ. ಇಬ್ಬರು ಪಕ್ಕದಲ್ಲಿದ್ದವರು ದೂರದಿಂದ ನೋಡ್ತಿದ್ದಾರೆ. ನಂತರ ಆರೋಪಿಗಳು ರಿಕ್ಷಾ ಮತ್ತು ಮೋಟಾರ್ ಸೈಕಲ್ನಲ್ಲಿ ಸ್ಥಳದಿಂದ ಪರಾರಿಯಾಗುವುದನ್ನು ಕೂಡ ನೀವು ಕಾಣಬಹುದು. ಇಡೀ ಘಟನೆ ಹತ್ತಿರದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಇನ್ನು ಮೃತ ವ್ಯಕ್ತಿಯ ಹೆಸರು ಘಂಟಾ ವೆಂಕಟರತ್ನಂ. ಇವರು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ರು. ಪೋಸ್ಟರ್ ಬಿಲ್ವಾಂಗ್ ಶಾಲೆಯ ಮುಂದೆ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಇನ್ನು ಅವರು ತಮ್ಮ ಮಗುವನ್ನ ಬಿಟ್ಟು ಸ್ಕೂಟರ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದಾಗ ಮೋಟಾರ್ ಬೈಕ್ನಲ್ಲಿ ಬಂದ ಇಬ್ಬರು ಮತ್ತು ಆಟೋ ರಿಕ್ಷಾದಲ್ಲಿ ಬಂದಿದ್ದ ಇತರ 4 ವ್ಯಕ್ತಿಗಳು ಶಾಲೆಯ ಹೊರಗೆ ನಿಲ್ಲಿಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ವೆಂಕಟರತ್ನಂ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಅಪರಾಧ ಸ್ಥಳದಿಂದ ಒಂದು ಚಾಕುವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಪರಾಧದ ಉದ್ದೇಶ ಇನ್ನೂ ಸ್ಪಷ್ಟವಾಗಿಲ್ಲ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.